ಎಷ್ಟರ ಸುಳ್ಳು ಹೇಳ ನನಗೆ ಸುಳ್ಳು ಹೇಳಿ ಸಾಲಿಗೆ ಹೊಂಟಾಳೆ. ಅದು ಅಂತ ದೊಡ್ಡ ಸಾಲಿಗೆ ಹೊಂಟಾಳೆ. ಅಯ್ಯೋ ಏನು ಮಾಡ್ಲಿನ ಏನು ಮಾಡ್ಲಾ? ಈಕಿಗೊಂದು ಏನಾರ ಗತಿ ಕಾಣಿಸಬೇಕ. ಇಲ್ಲ ಅಂತಂದ್ರೆ ಈಕಿ ಹಿಂಗೆ ನನ್ನ ಮುಂದೆ ಸುಳ್ಳು ಹೇಳ್ಕೊಂತ ಹೋಗ್ಕಾಳ. ಬರ್ಲಿಕ್ಕಿ ಕೇಳೋನಿಕಿನ್ ಏನು ಹೇಳ್ತಾಳೋ ನೋಡೇ ಬಿಡೋಣ. ಇನ್ನೂ ಏನೇನು ಮುಚ್ಚಿಟ್ಟಾಳೋ ಏನು ನನ್ನ ಮುಂದೆ. ಇವತ್ತು ಸುಮ್ಮನೆ ಬಿಡುದಿಲ್ಲ ಸುಂದ್ರಿ. ನಾನು ಇವರಪ್ಪ ಅನ್ಕೊಂಡಂಗ ಈಕಿ ಸಾಲಿಗೆ ಹೊಂಟಾಳ. ಅದು ಅಂತ ದೊಡ್ಡ ಸಾಲಿಗೆ. ನನ್ನ ಮಕ್ಕಳನ್ನ ನಾನು ಎಂಥದೋ ಒಂದು ಸಾಲಿಗೆ ಹೆಚ್ಚಿದ್ದೇನೆ. ನಮಗೆ ರೊಕ್ಕಿಲ್ಲ ಅಂತೇಳಿ ಈಗ ಅಂತದ್ರಾಗ ಅಂತ ದೊಡ್ಡ ಸಾಲಿಗೆ ಹೆಂಗೆ ಹೊಂಟಾಳು ಅದ ಗೊತ್ತಾಗತ್ತಿಲ್ಲ ನನಗೆ. ಅಮ್ಮೋರ ಈಗಿನ ಹಚ್ಚಾಕ ಸಾಧ್ಯನೇ ಇಲ್ಲ. ಅವ್ರಾಗ ಈಗಿನ ಸಾಲಿಗೆ ಹಚ್ತಾರು. ಮತ್ತಕ್ಕೆ ಅರಿವಿ ಅವು ಹೊಸ ಅರಿವಿ ಅಂತ ಅರ್ಬಿ ಹಾಕೊಂಡು ಹೋಗಿದಾಳ. ಸುಂದ್ರಿ ಅಂತ ಗೊತ್ತಾತ್ವಾಳ ನನಗಕ್ಕೆ ಹಂಗಾಗಿದ್ದಾಳ ಅಂತ ಅರ್ಬಿ ಹಾಕೊಂಡಾಳಕಿ. ಚಿಕ್ಕಮ್ಮ ಓ ಬಂದಿ ಸುಂದ್ರಿ ಬಾ ಬಾ. ನಿನ್ನ ಸಲುವಾಗಿ ಕಾಯಕತ್ತೀನ ಬಾ. ಓ ಸುಂದ್ರಿ ಬಂದಿ ಬಾ ಬಾ. ಹೆಂಗಿತ್ವಾ ಇವತ್ತಿನ ದಿನ? ಚಲೋ ಚಿಕ್ಕಮ್ಮ. ಅಂದ್ರ ಮತ್ತು ಕೈ ಒಂದು ನೋವಾಗಿದ್ದುವ. ಮತ್ತು ನೀನು ಅಮ್ಮೋರ್ ಮನೆ ಕೆಲ್ಸಕ್ಕೆ ಹೊಂಟಿ. ಮತ್ತು ಅಲ್ಲಿ ನೀರಾಗ ಬಾಂಡೆ ತೊಳೆದು ಅರ್ಬಿ ಹೋಗಿದ್ದು ಮಾಡೋಣ. ಮತ್ತು ಇನ್ನೂ ಒಂದು ಸ್ವಲ್ಪ ಜ್ವರ ಅದು ಬರ್ತಾವಲ್ಲ ಅದಕ್ಕೆ ಕೇಳಿ ನಿಮ್ಮ ಮತ್ತೆ ಆರಾಮದಿಲ್ಲೋ ನೀನು ಅಂತ. ಹಾ ಚಿಕ್ಕಮ್ಮ ಆರಾಮದೇನಿ. ಹಂಗೇನಲ್ಲೇ ಕೆಲಸ ಜಾಸ್ತಿ ಹಚ್ಚೋದಿಲ್ಲ ಅವ್ರು. ಓ ಹೌದೇನು? ಇವತ್ತು ಬ್ಯಾಗ್ ತಗೊಂಡು ಬಂದಿಲ್ಲ ನೀನು? ಹಾ ಚಿಕ್ಕಮ್ಮ ತಗೊಂಡು ಬಂದೇನಿ. ಅಲ್ಲೇ ನಡಮನೆಗೆ ಇಟ್ಟು ಬಂದೇನಿ. ಓ ಹೌದೇನ್ವಾ? ಆಯ್ತಾಯ್ತು. ಮತ್ತು ನಿನ್ನೆ ಎಷ್ಟು ಚಂದ ABCD ಹೇಳಿದ್ವಾ ನೀನು. ನನಗೆ ಆಶ್ಚರ್ಯ ಆಗ್ಬಿಡ್ತು. ಯಾಕಂತಂದ್ರೆ ಅಮ್ಮನ ಎಷ್ಟು ದಿನ ಅದು ಸ್ಕೂಲಿಗೆ ಹೊಂಟ ಇನ್ನೂ ಒಂದು ABCD ಬರೋದಿಲ್ಲ ಅವ್ರಿಗೆ. ನೀ ಎಷ್ಟು ಚಂದ ಎಲ್ಲ ಕರೆಕ್ಟಾಗಿ ಹೇಳಿದಲ್ವಾ? ಹೆಂಗೆ ಹೇಳಿದಿ? ಓ ಅದಾ ಚಿಕ್ಕಮ್ಮ ನಾಸ್ಕು. ಅಯ್ಯೋ ದೇವ್ರಿ ಎಲ್ಲ ಬಾಯ್ ತಪ್ಪಿನ ಚಿಕ್ಕಮ್ಮ ಮುಂದೆ ಹೇಳ್ಬಿಡ್ತಿದ್ನಿ. ಸ್ಕೂಲಿಗೆ ಹೊಂಟನಂತೆ ಚಿಕ್ಕಮ್ಮ ಗೊತ್ತಾದ್ರೆ ಅಷ್ಟ ಮತ್ತೇನು ಮಾಡ್ತಾರೋ ಏನೋ. ಇವ್ರ ಮುಂದೆ ಹೇಳ್ಬಾರ್ದು ಅದನ್ನ. ಹಾಂ ಹೇಳ, ಏನೋ ಹೇಳಾಕತ್ತಿದ್ದಿ ಸುಮ್ಮನೆ ಆಗ್ಬಿಟ್ಟಲ್ಲ. ಹಾ ಚಿಕ್ಕಮ್ಮ ಅದೇನಿಲ್ಲ, ಆ ಜಾನು ಸ್ಕೂಲಿಗೆ ಹೋಗ್ತಾಳಲ್ಲ ಆಕಿ ಬಂದ್ಮೇಲೆ ಅದನ್ನ ಹೋಮ್ವರ್ಕ್ ಮಾಡಕತ್ತಿದ್ಲ. ಅದನ್ನ ನೋಡಿ ನಾನು ಕಲ್ಕೊಂಡೆ. ಓ ಹೌದು, ಆಕಿನ ನೋಡಿ ನೀ ಕಲ್ಕೊಂಡೇನದನ್ನ? ಹಾ ಹೌದು ಚಿಕ್ಕಮ್ಮ. ಆಕಿಗೆ ABCD ಬರ್ಸಿದ್ರೆ ಅದಕ್ಕೆ ಆಕಿ ನಾಲ್ ಕುಂತಿದ್ನಿ ನನ್ನ ಕರ್ದ ಕಾಸ ಇದೇನು ಅದೇನು ಅಂತೆಲ್ಲ ಹೇಳ್ಕೊಟ್ಲು ಚಿಕ್ಕಮ್ಮ. ಓ ಹೌದೇನಾ? ಹೌದು ಚಿಕ್ಕಮ್ಮ. ಅಂದಂಗ ನಾ ಇವತ್ತ ಹೊರಗೆ ಹೋಗಿದ್ನಿವ. ಅಲ್ಲೇ ಊರು ಹೊರಗಂತೆಕ ಒಂದು ದೊಡ್ಡ ಸಾಲ ಐತಲ್ಲ ಅಲ್ಲೇ ಹೊಂಟಿದ್ನಿ ನಾನು. ಅಯ್ಯೋ ಅಯ್ಯೋ ಚಿಕ್ಕಮ್ಮ ಯಾಕೆ ಅಲ್ಲಿ ಹೋಗಿದ್ರು? ನಾನು ಏನಾರ ನೋಡಿರನ ಇವ್ರ? ಅಲ್ಲೊಬ್ಬಾಕಿ ಸಾಲಿಗೆ ಹೊಂಟಿದ್ಲವ, ಸೇಮ್ ನಿನ್ನಂಗ ಕಾಣಕತ್ತಿದ್ಲು. ಅದಕ್ಕಾಗಿ ನೀನೋ ಏನೋ ಅಂತೇಳಿ ಅನ್ಕೊಂಡ್ಬಿಟ್ನಿ. ಹೌದು ಚಿಕ್ಕಮ್ಮ, ನಂಗೇನು ಗೊತ್ತಿಲ್ಲ ಹಂಗಾರ. ಏ ಆಕಿ ನಿನ್ನಂಗಿರ್ಲಿಲ್ಲ ಬಿಡುವ. ಆಕಿ ಏನು ಮಸ್ತ್ ಡ್ರೆಸ್ ಹಾಕೊಂಡಿದ್ಲು, ಪ್ಯಾಂಟ ಅಂಗಿ ಹಾಕೊಂಡಿದ್ಲು. ಚಂದ ಇತ್ತದ ಹುಡುಗಿ. ಯಾರು ನೋಡಾಕ ಮಾತ್ರ ನಿನ್ನಂಗನ ಇದ್ಲ. ಹೌದು, ಯಾರನ ಚಿಕ್ಕಮ್ಮ ಹಂಗಾರ ಅವ್ರು ನಂಗೆ ಗೊತ್ತಿಲ್ಲ. ಹೌದೇನಾ? ಆದ್ರ ಆಕಿ ಜೊತೆ ಜಾನು ಇದ್ಲ. ಆ ಜಾನು ನೋಡಿನಿ ನಾನು. ಅಯ್ಯೋ ಚಿಕ್ಕಮ್ಮಗೆ ಏನೆಲ್ಲ ಗೊತ್ತಾಗ್ಬಿಟ್ಟೈತೇನ? ಇಲ್ಲ ಅಂದ್ರೆ ಇವ್ರು ನಿಂಗೆ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಇವರಿಗೆ ಏನೋ ಗೊತ್ತಾಗೈತಿ. ಅಯ್ಯೋ ದೇವ್ರಿ ಏನ್ ಮಾಡ್ಲಿ? ಇವ್ರಿಗೇನು ಅದಲ್ಲ ನಾ ಅಲ್ಲಕ್ಕಿ ಅಂತ ಹೇಳಿ ಹೆಂಗಾರ ಮಾಡಿ ನಂಬಿಸ್ಬೇಕ. ಇಲ್ಲ ಅಂತಂದ್ರ ಅಷ್ಟ ನನ್ ಕತಿ. ಏ ಸುಂದ್ರಿ ನಿನ್ನ ಕೇಳಾಕತ್ತೇನ್ವಾನ? ನಾ ಆಕಿ ಜೊತೆಗೆ ಜಾನುನು ನೋಡಿನಿ. ಹೌದು ಚಿಕ್ಕಮ್ಮ. ಹಂಗಾರ ಆಕಿ 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 ಯಾರನ್ನೋ ನಂಗೆ ಗೊತ್ತಿಲ್ಲ. ಏನವ ಆಕಿ ನೋಡಿ ನನಗೆ ಒಮ್ಗಿಲೆ ನೀನ ಅನ್ಕೊಂಡ್ಬಿಟ್ಟೆ. ಅಯ್ಯೋ ಈಕಿನ ಮನೆ ಕೆಲಸ ಕಳ್ಸೇನಿ, ಈ ಕೆಲ್ ಸಾಲಿಗೆ ಹೊಂಟಾಳೇನ ಅಂತ ಹೇಳಿ. ಅಯ್ಯೋ ಇಲ್ಲ ಚಿಕ್ಕಮ್ಮ, ನಾ ಎಲ್ಲಿ ಸಾಲಿಗೆ ಹೋಗ್ಲಿ? ನಾ ಅಮ್ಮೋರ್ ಮನೆ ಕೆಲ್ಸಕ್ಕೆ ಹೊಂಟೇನಿ. ಹಾ ಅಲ್ಲಿ ಅಮ್ಮೋರ್ ಮನೆಗೆ ಏನೇನ್ ಮಾಡ್ತೀವ ನೀ? ಯಾಕೆ ಸುಂದ್ರಿ ಯಾಕೆ ಕೆಮ್ಮಾಕತಿ? ಅದ ಚಿಕ್ಕಮ್ಮ ನೀರ ಚೇಂಜ್ ಆಗಿರ್ಬೇಕ, ಅದಕ್ಕ ಒಂದ್ ಸ್ವಲ್ಪ ಕೆಮ್ಮ ಬರಾಕತ್ತೈತಿ ಯಾಕೋ. ಹಾ ಇರ್ಲಿ, ಕೆಮ್ಮರ ಆತು ಏನಾರ ಆಗ್ವಲ್ತು. ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಮೊದಲು. ಏನ್ ಮಾಡ್ತೀನಿ ಅಮ್ಮೋರ್ ಮನೆ ಒಳಗ? ಏನೇನ್ ಕೆಲಸ ಹಚ್ತಾರ ಅವ್ರು ನಿಂಗ? ಅಲ್ಲೇ ನಾ ಹೋಗ್ಕೊಳೆ ನಾನು ಚಿಕ್ಕಮ್ಮ. ನಾ ಫಸ್ಟ್ ಅಲ್ಲಿ ಕಸ ಹೊಡಿತೇನೆ. ಕಸ ಹೊಡೆದಾದ್ಮೇಲೆ ಅವ್ರ ಅಮ್ಮೋರ ಒಂದ್ ಸ್ವಲ್ಪ ಬಾಂಡೆದ ತಿಕ್ ಬಾವ ಸುಂದ್ರಿ ಅಂತಾರ ಚಿಕ್ಕಮ್ಮ. ಅಲ್ಲಿ ಹೋಗಿ ಅವನ ಬಾಂಡೆ ತಿಕ್ತೇನೆ. ಆಮೇಲೆ ಅರ್ಬಿ ಅಂತಿರು ಅವ್ರ ಮಷಿನ್ ಐತೆ ಅವ್ರದ. ಮಷಿನ್ದಾಗ ಹಾಕ್ತಾರ. ಒಂದ್ಸಲ ಹೇಳ್ಕೊಟ್ರ ನಂಗೆ ಹಾಕಕ್ ಬರಾಕತ್ತಿರ್ಕಿಲ್ಲ. ಅದಕ್ಕ ಅಮ್ಮೋರನ ಹಾಕಿರ್ತಾರ ಚಿಕ್ಕಮ್ಮ ಅದನ್ನ. ಆಮೇಲೆ ಅಡಿಗೆ ಮಾಡುವಾಗ ಅದನ್ನ ಅಲ್ಲಿ ಅಡಿಗೆ ಮಾಡಕ್ ಒಬ್ರ ಕೆಲಸದಾರ ಬರ್ತಾರ. ಅವರಿಗೆ ಸಹಾಯ ಮಾಡ್ತೇನೆ ಚಿಕ್ಕಮ್ಮ. ಅದನ್ನ ಕೊಡೋದು ಇದನ್ನ ಕೊಡೋದು, ಅವ್ರ ಏನ್ ಕೊಡಂತಾರಲ್ಲ ಅದನ್ನ ಕೊಟ್ಟ ಅವರಿಗೆ ಸಹಾಯ ಮಾಡ್ತೇನೆ ಚಿಕ್ಕಮ್ಮ. ಎಷ್ಟರ ಸುಳ್ಳು ಹೇಳ್ತಿ ಸುಂದ್ರಿ ನನ್ನ ಮುಂದೆ. ನಾನು ಇವತ್ತು ನಿನ್ನ ನೋಡಿದ್ದೀನಿ. ಅಮ್ಮೋರ್ ಮನೆಯಿಂದ ಜಾನುನ್ ಕರ್ಕೊಂಡು ಸಾಲಿಗೆ ಹೋಗೋದನ್ನ ಪೂರ ನೋಡಿದ್ದೀನಿ. ಆದರೂ ನನ್ನ ಮುಂದೆ ಇಷ್ಟೆಲ್ಲ ಸುಳ್ಳು ಹೇಳಕತ್ತಿ. ನಾ ಅಂದ್ರೆ ಅಂಜಿಕೆ ಇಲ್ಲಂಗಾಗೈತೆ ನನಗೆ. ಅಂಜಿಕೆ ಅನ್ನೋದನ್ನ ನಿನಗೆ ಏನನ್ನೋ ತೋರಿಸ್ತೇನೆ. ಇಲ್ಲ ಅಂತಂದ್ರೆ ಹಿಂಗೆ ನನ್ನ ಮುಂದೆ ಸುಳ್ಳು ಹೇಳ್ಕೊಂತ ಇನ್ನೂ ಏನೇನು ಮಾಡ್ತೀವೋ ಏನೋ. ಅಯ್ಯೋ ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ಯಾಕೆ ತಗೊಂಡ್ಬಂದಿರಿ? ನೀ ಯಾಕೆ ನನ್ನ ಮುಂದೆ ಸುಳ್ಳು ಹೇಳಕತ್ತಿ? ಎಷ್ಟು ಸುಳ್ಳು ಹೇಳಕತ್ತಿ ನೀನು? ಅಯ್ಯೋ ಇಲ್ಲ ಚಿಕ್ಕಮ್ಮ, ನಾ ಏನು ಸುಳ್ಳು ಹೇಳತ್ತಿಲ್ಲ. ನಾ ಕರೆನ ಹೇಳಕತ್ತೀನಿ. ನಾ ಅಮ್ಮೋರ್ ಮನೆ ಕೆಲಸಕ್ಕೆಲ್ಲ ಹೊಂಟಿಲ್ಲ, ಸ್ಕೂಲಿಗೆ ಹೊಂಟಿಲ್ಲ ಚಿಕ್ಕಮ್ಮ. ನಾ ಹೊಂಟಿಲ್ಲ. ಬೇಕಾದ್ರೆ ನಾಳೆ ಬಂದ ಅಮ್ಮೋರ್ನ ಕೇಳಿ ಚಿಕ್ಕಮ್ಮ, ನೀ ಅವರು ಹೇಳ್ತಾರು ನಾ ಸ್ಕೂಲಿಗೆ ಹೊಂಟಿಲ್ಲ ಚಿಕ್ಕಮ್ಮ, ನಾ ಕೆಲಸಕ್ಕೆ ಹೊಂಟೇನಿ. ಮತ್ತ ನನಗ ಸುಳ್ಳು ಹೇಳ್ತಿ? ಸುಳ್ಳು
ಹೇಳ್ತಿ ನೀ ಸಾಲಿಗೆ ಹೋಗೋದನ್ನ ನಾನು ನನ್ನ ಕಣ್ಣಾರ ನೋಡಿದ್ದೀನಿ. ಮತ್ತೆ ಇಷ್ಟೆಲ್ಲ ಬಂದಿನ ಪ್ರಶ್ನೆ ಕೇಳಿದ್ರೂ ನನಗ ನೀನು ಮರ್ಸಾಕ್ ನೋಡ್ತಿದ್ನೆಲ್ಲ. ಹಾ ಏ ಸುಂದ್ರಿ, ಯಾಕ ಕೋಲ್ ಹಾಕಿಸ್ಕೊಂಡಿದ್ರ? ಹಾ ನನ್ನ ಕೈಯಾಗಿಂದ ನೀ ಯಾಕೆ ತಗೊಂಡಿ? ಮತ್ತೆ ಎಷ್ಟು ಬಡಿತೀರಿ ಚಿಕ್ಕಮ್ಮ ನೀವು? ನಿಮ್ ಕಡೆಯಿಂದ ಬಡಿಸ್ಕೊಂಡು ನನಗೂ ಸಾಕಾಗೈತಿ. ಇನ್ ಮೇಲಿಂದ ನೀವು ಹೇಳಿದಾಗ ಕೇಳ್ಕೊಂಡ ಇರಾಕ ಆಗುದಿಲ್ಲ ನನಗ. ನೀವೇನಾರ ಮಾಡಿದ್ರೆ ನಾ ಇನ್ನ ಅಪ್ಪನ ಮುಂದೆ ಹೇಳ್ತೇನೆ ನೋಡು. ಓಹೋ, ಬಾಳ ಸೊಕ್ಕ ಬಂದಂಗ ಅನಿಸ್ತದ ನಿನಗ. ಮಾಡ್ತಂತಡಿ ನನಗ. ಏನ್ ಮಾಡ್ತಾರ ಚಿಕ್ಕಮ್ಮ? ನೀವೇನ್ ಮಾಡಿರೋ ನಾನು ಕೇಳೋದಿಲ್ಲ. ನೀವೇನ್ ಮಾಡ್ತಾರಲ್ಲ ಅದನ್ನ ವಾಪಸ್ ನಾನು ನಿಮಗೆ ಮಾಡ್ತೀನಿ. ಅಲ್ಲ ಈಕಿನ ಇಷ್ಟು ಬೆಳೆದ್ ಬಿಟ್ಟು ಎಣ್ಣೀಗ? ಹಾ ಚಿಕ್ಕಮ್ಮ, ಮತ್ತೆ ನಾ ಏನ್ ತಪ್ಪು ಮಾಡಕತ್ತೇನೆ ಅಂತ ಹೇಳಿ ನೀವು ನನಗ ಹಿಂಗ್ ಮಾಡಕತ್ತೀರಿ. ನೀವೆಲ್ಲ ಹೇಳಿದ ಮಾತೆಲ್ಲ ನಾ ಕೇಳ್ತೇನಿಲ್ಲ. ನೀವು ನನಗ ಎಷ್ಟೆಲ್ಲ ಕಷ್ಟ ಕೊಟ್ರು ನಾ ಅದನ್ನ ಅಪ್ಪನ ಮುಂದೆ ಹೇಳುದಿಲ್ಲ, ಏನು ಮಾಡುವುದಿಲ್ಲ, ನಾ ಸುಮ್ಮನೆ ಇರ್ತೇನೆ. ಆದ್ರೆ ನೀವು ನಾ ಅಷ್ಟೆಲ್ಲ ಸುಮ್ಮನೆ ಇದ್ರು ಕೂಡ ನೀವಿನ್ನ ಹೆಚ್ಚು ನನಗ ಕಷ್ಟನ ಕೊಡ್ತೀರಿ. ಆದ್ರೆ ನೀವು ನನ್ನ ಮಾತ ನಂಬುದಿಲ್ಲ. ಹಂಗ ಬಡದ್ರೆ ಏನಕ್ಕೆ ಚಿಕ್ಕಮ್ಮ? ಅವಾಗ ಕೈ ಸುಟ್ರಿ, ನಂದು ಎರಡು ಕೈ ಸುಟ್ರಿ. ಈಗ ಮತ್ತೆ ಕೋಲ್ ತಗೊಂಡ ಬಡಿಯಾಕತ್ತಾರೆ. ನನಗ ಆರಾಮಿಲ್ಲ ಅಂತ ಹೇಳಿ ಗೊತ್ತಿದ್ರು ಹಿಂಗ್ ಕೋಲ್ ತಗೊಂಡ್ ಬಡಿಯಾಕತ್ತಾರೆ ಚಿಕ್ಕಮ್ಮ ನೀವು. ನಾನು ಎಷ್ಟಂತ ಕೇಳಿ? ನನಗೂ ತಡ್ಕೊಂಡ ಸಾಕಾಗೈತೆ ಚಿಕ್ಕಮ್ಮ. ಇನ್ಮೇಲೆ ನನಗಾಗುದಿಲ್ಲ. ನೀವೇನಾರ ಮಾಡಿರ ನಾ ಅದನ್ನ ಅಪ್ಪನ ಮುಂದೆ ಹೇಳೇ ಹೇಳ್ತೇನೆ ಇನ್ಮೇಲಿಂದ. ಅಯ್ಯೋ ದೇವ್ರಿ, ಈಕೇನ್ ನನಗ ತಿರುಗಿ ಬೀಳಾಕತ್ತಾಳ. ಅಂದ್ರ ಏನೇನ್ ಮಾತಿನ ಅರ್ಥ? ನೀ ಈಗ ಸುಳ್ಳು ಹೇಳಾಕತ್ತಿಲ್ಲ ನನಗ. ಸುಳ್ಳು ಹೇಳಿದಕ್ಕ ನಾನು ಕೋಲ್ ತಗೊಂಡ ಹೊಡ್ಯಾಕತ್ತಿರೋದು ನಿನಗ. ಏನ್ ಸುಳ್ಳು ಹೇಳಾತೀನಿ ಚಿಕ್ಕಮ್ಮ ನಾನು? ಏನ್ ಸುಳ್ಳು ಹೇಳಾತೀನಿ? ನಾನು ನಿನ್ನ ನೋಡಿದನಂತ ಹೇಳಾಕತ್ತೀನಿ. ನೀ ಅಮ್ಮೋರ್ ಮನೆಯಿಂದ ಸಾಲಿಗೆ ಜಾನೂನ್ ಕರ್ಕೊಂಡ ಹೋಗಿದ್ದನ್ನ ನನ್ನ ಕಣ್ಣಾರ ನೋಡಿದೀನಿ. ಆದ್ರೂ ನೀನ ಇಲ್ಲ ನಾ ಅಲ್ಲಕ್ಕಿ ಅಂತ ಹೇಳಿ ಸುಳ್ಳು ಹೇಳಾಕತ್ತಿಲ್ಲ ನೀನು. ಹೌದು ಚಿಕ್ಕಮ್ಮ, ಹೌದು. ನಾನು ಸ್ಕೂಲಿಗೆ ಹೊಂಟಿನ. ಏನೀಗ ಏನ್ ಮಾಡ್ತೀರಿ? ಅಲ್ಲ ಸುಂದ್ರಿ, ನಿನ್ನ ಮನೆ ಕೆಲ್ಸಕ್ಕಂತ ಕಳ್ಸಿದ್ರ ನೀ ಸ್ಕೂಲಿಗೆ ಹೊಂಟಿ, ಅದು ಅಂತ ದೊಡ್ಡ ಸಾಲಿಗೆ ಹೊಂಟಿ ನೀನು? ಹಾ ಚಿಕ್ಕಮ್ಮ, ನೀವ ನನ್ನ ಚಿಕ್ಕಮ್ಮಗೆ ನೀವ ನನ್ನ ಶಾಲೆ ಕಳ್ಸಕತ್ತಿರ್ಕಿಲ್ಲ. ಆದ್ರೆ ಅಮ್ಮೋರ ಪಾಪ ನೀಷ್ಟು ಸಣ್ಣಗೆ ನಮ್ಮ ಮನೆ ಕೆಲಸ ಮಾಡೋದು ಬೇಡ ಅಂತ ಹೇಳಿ ನನ್ನ ಶಾಲೆಗೆ ಹಚ್ಚಿದಾರ. ನಿಮಗೇನಾಗಕತ್ತೈತಿ? ಅವ್ರು ಶಾಲೆಗೆ ಹಚ್ಚಿದಾರು, ನಾ ಹೊಂಟೀನಿ. ನಾ ಹೋಗ್ತೇನೆ, ನಾ ಶಾಲೆ ಮಾತ್ರ ಬಿಡುದಿಲ್ಲ. ಅದ ನನ್ನ ಕನಸು. ನನ್ನ ಕನಸನ್ನ ನಾನು ನನಗೆ ಕೆಡಿಸ್ಕೊಳಕ ಇಷ್ಟ ಇಲ್ಲ ಚಿಕ್ಕಮ್ಮ. ನಾ ಹೋಗ್ತೇನೆ. ಓ ಹೌದು, ಆಯ್ತು. ಹಂಗಾರ ನೀನು ಶಾಲೆಗೆ ಹೋಗು, ನಾನಂತ ಅವ್ರ ಮನೆಗೆ ಹೋಗ್ತೇನೆ. ಹೋಗ್ರಿ ಚಿಕ್ಕಮ್ಮ, ಹೋಗ್ರಿ. ನಾ ಇನ್ಮೇಲಿಂದ ನಿಮ್ನ ತಡೆದಿಲ್ಲ. ನಂಗೂ ತಡೆದ ಸಾಕಾಗೈತಿ. ಅಲ್ಲ, ಈಗ ನೀವ ಮನೆ ಕೆಲಸಕ್ಕೆ ಕಳ್ಸಾಕತ್ತಾರೆ ಅಂತ ಹೇಳಿ ನಾನು ಅಪ್ಪನ ಮುಂದೆ ಹೇಳ್ತೀನಿ. ಆಮೇಲೆ ನೀವು ಹೋಗ್ರಿ ನಿಮ್ ತವ್ರ ಮನೆಗೆ. ಏ ಸುಂದ್ರಿ, ನಿಮ್ಮ ಅಪ್ಪಗ ನೀ ಸ್ಕೂಲಿಗೆ ಹೊಂಟಿ, ಅದು ಅಂತ ದೊಡ್ಡ ಸಾಲಿಗೆ ಹೊಂಟಿ ನೀನು? ಹಾ ಚಿಕ್ಕಮ್ಮ, ನೀವ ನನ್ನ ಚಿಕ್ಕಮ್ಮಗೆ ನೀವ ನನ್ನ ಶಾಲೆ ಕಳ್ಸಾಕತ್ತಿರ್ಕಿಲ್ಲ. ಆದ್ರೆ ಅಮ್ಮೋರ ಪಾಪ ನೀಷ್ಟು ಸಣ್ಣಗೆ ನಮ್ಮ ಮನೆ ಕೆಲಸ ಮಾಡೋದು ಬೇಡ ಅಂತ ಹೇಳಿ ನನ್ನ ಶಾಲೆಗೆ ಹಚ್ಚಿದಾರ. ನಿಮಗೇನಾಗಕತ್ತೈತಿ? ಅವ್ರು ಶಾಲೆಗೆ ಹಚ್ಚಿದಾರು, ನಾ ಹೊಂಟೀನಿ. ನಾ ಹೋಗ್ತೇನೆ, ನಾ ಶಾಲೆ ಮಾತ್ರ ಬಿಡುದಿಲ್ಲ. ಅದ ನನ್ನ ಕನಸು. ನನ್ನ ಕನಸನ್ನ ನಾನು ನನಗೆ ಕೆಡಿಸ್ಕೊಳಕ ಇಷ್ಟ ಇಲ್ಲ ಚಿಕ್ಕಮ್ಮ. ನಾ ಹೋಗ್ತೇನೆ. ಓ ಹೌದು, ಆಯ್ತು. ಹಂಗಾರ ನೀನು ಶಾಲೆಗೆ ಹೋಗು, ನಾನಂತ ಅವ್ರ ಮನೆಗೆ ಹೋಗ್ತೇನೆ. ಹೋಗ್ರಿ ಚಿಕ್ಕಮ್ಮ, ಹೋಗ್ರಿ. ನಾ ಇನ್ಮೇಲಿಂದ ನಿಮ್ನ ತಡೆದಿಲ್ಲ. ನಂಗೂ ತಡೆದ ಸಾಕಾಗೈತಿ. ಅಲ್ಲ, ಈಗ ನೀವ ಮನೆ ಕೆಲಸಕ್ಕೆ ಕಳ್ಸಾಕತ್ತಾರೆ ಅಂತ ಹೇಳಿ ನಾನು ಅಪ್ಪನ ಮುಂದೆ ಹೇಳ್ತೀನಿ. ಆಮೇಲೆ ನೀವು ಹೋಗ್ರಿ ನಿಮ್ ತವ್ರ ಮನೆಗೆ. ಏ ಸುಂದ್ರಿ, ನಿಮ್ಮ ಅಪ್ಪಗ ನೀ ಮನೆ ಕೆಲ್ಸಕ್ಕೆ ಹೋಗತಿರೋ ವಿಷಯ ಗೊತ್ತಾಗ್ಬಾರ್ದು. ಹೇಳಿದಂದ್ರ ನೀನ ಸುಮ್ಮನೆ ಬಿಡುದಿಲ್ಲ. ನಾನು ಹೇಳ್ತೀನಂತ ಹೇಳ್ತಿಲ್ಲ ಚಿಕ್ಕಮ್ಮ. ಆದ್ರ ನೀವೇನಾರು ಊರಿಗೆ ಹೋಗ್ತೇನಿ, ಆಮೇಲೆ ನೀ ಸಾಲಿಗೆ ಹೋಗ್ಬೇಡ, ಹಂಗ ಹಿಂಗ ಅಂತೇಳಿ ನನಗ ಬಡಿದು ಹೊಡೆದು ಮಾಡಿದ್ರೆ ಮಾತ್ರ ನಾ ಅಪ್ಪನ ಮುಂದೆ ಹೇಳೇ ಹೇಳ್ತೀನಿ. ನನ್ನ ಎದುರು ಹಾಕುವಾಕತಿಲ್ಲ ಸುಂದ್ರಿ. ನೋಡು, ನಿನಗೊಂದು ಗತಿ ಕಾಣಿಸ್ತೇನೆ. ಆಯ್ತು, ನಾನು ಹೋಗುದಿಲ್ಲ. ನಿನ್ನ ಹೊಡಿದು ಬಡಿದು ಮಾಡೋದಿಲ್ಲ. ನೀನು ನಿಮ್ಮ ಅಪ್ಪನ ಮುಂದೆ ಹೇಳಕ್ ಹೋಗ್ಬೇಡ. ಹಾ ಚಿಕ್ಕಮ್ಮ, ಆಯ್ತು. ಸಾರಿ ಚಿಕ್ಕಮ್ಮ, ನನ್ನ ಕ್ಷಮಿಸ್ಬಿಡ್ರಿ. ನಾ ಹಿಂಗೆಲ್ಲ ಮಾತಾಡಿದ್ದ ನಿಮಗ ಮನಸ್ಸಿಗೆ ಬಹಳ ಬೇಜಾರಾಗಿರ್ಬೋದು. ಆದ್ರೆ ನಾ ಏನ್ ಮಾಡ್ಲಿ? ನೀವು ಹಿಂಗ ಹೊಡಿದು ಬಡಿದು ಮಾಡಿದ್ರೆ ನಂಗೆ ತಡ್ಕೊಳಕ್ ಆಗತ್ತಿಲ್ಲ ಚಿಕ್ಕಮ್ಮ. ಅದಕ್ಕೆ ನಾನು ಹಿಂಗೆಲ್ಲ ಮಾತಾಡಿ. ನನ್ನ ಕ್ಷಮಿಸ್ಬಿಡ್ರಿ. ಚಿಕ್ಕಮ್ಮಗ ನನ್ನ ಮೇಲೆ ಸಿಟ್ಟು ಬಂದಿರ್ಬೇಕು. ನಾ ಹಿಂಗೆಲ್ಲ ಮಾತಾಡಿದ್ದ ಅವರಿಗೆ ಬೇಜಾರಾಗಿರ್ಬೇಕು. ಏನ್ ಮಾಡ್ಲಿ? ನಾ ಹಿಂಗೆಲ್ಲ ಮಾತಾಡ್ಲಿಲ್ಲ ಅಂತಂದಿರೋ ನಾ ಇನ್ನ ಬಡಿಸ್ಕೋಬೇಕಾಗಿತ್ತು. ನನಗ ಬಡಿಸ್ಕೊಂಡ್ ಸಾಕಾಗೈತಿ. ಈಗರ ಅಮ್ಮೋರ್ ಮನೆಯಿಂದ ಹೋಗಿ ಶಾಲೆಗೆ ಹೋಗತಿರೋದು ಒಂದ್ ಸ್ವಲ್ಪ ನಂಗೆ ಖುಷಿ ವಿಷಯ ಆಗೈತಿ. ಅದನ್ನ ಬಿಡಂದ್ರೆ ನಂಗೆ ಬಿಡಕ್ ಆಗುದಿಲ್ಲ. ಅದಕ್ಕೆ ನಾ ಹಿಂಗೆಲ್ಲ ಮಾತಾಡ್ಬೇಕಾ ಚಿಕ್ಕಮ್ಮ? ನನ್ನ ಕ್ಷಮಿಸ್ಬಿಡ್ರಿ. ಅಯ್ಯೋ ದೇವ್ರೆ, ಹಿಂಗಾಯ್ತಲ್ಲ ಇದ. ಹಿಂಗೆಲ್ಲ ಆಕೈತ ಅಂತ ಹೇಳಿ ನಾ ಅನ್ಕೊಂಡಿರ್ಕಿಲ್ಲ. ಸುಂದ್ರಿನ ನನ್ನ ಭಯದೊಳಗೆ ಇಟ್ಕೊಂಡು ನಾನು ಇಷ್ಟು ದಿವಸ ಹಂಗ ಎಲ್ಲ ಕೆಲಸ ಮಾಡಿಸ್ಕೊಂತ ಬನ್ನಿ. ಆದ್ರೆ ಈಗ ನೋಡಿದ್ರೆ ಆಕಿ ನನಗೆ ತಿರುಗಿ ಬೀಳುವಂಗೆ ಕನಕತ್ತಾಳ. ಇದನ್ನ ಹಿಂಗ ಬಿಟ್ರೆ ನಡೆಯೋದಿಲ್ಲ. ಇದಕ್ಕೊಂದು ನಾನು ಅಂತ್ಯ ಕಾಣಿಸೇ ಬಿಡ್ಬೇಕು. ಇಲ್ಲ ಅಂತಂದ್ರೆ ಈಕಿ ನನ್ನ ಹಿಂಗ ಹೆದರ್ಸ್ಕೊಂತ ಹೋಗ್ಕಾಳ. ಆಮೇಲೆ ನಾ ಈ ಮನ್ಯಾಗ ಇರೋಕ್ಕಾಗೋದಿಲ್ಲ. ನಾನು ಮನೆ ಬಿಟ್ಟು ಹೋಗ್ಬೇಕಾಕೈತಿ. ಅದೆಲ್ಲ ಸಾಧ್ಯನೇ ಇಲ್ಲ. ಈ ಸುಂದ್ರಿನ ಮಾತ್ರ ನಾ ಬಿಡೋದಿಲ್ಲ. ಅವರಪ್ಪಾಗ ಮೊದ್ಲು ಸುಂದ್ರಿ ಅಂದ್ರೆ ಭಾಳ ಇಷ್ಟ. ಅಂಥದ್ರಾಗ ಆಕಿ ಇನ್ನೂ ದೊಡ್ಡ ಸಾಲಿಗೆ ಹೊಂಟಾಳ. ಇನ್ನು ಚಂದಗ ಅಭ್ಯಾಸ ಮಾಡಿ ಅವರಪ್ಪನ ಕಡೆ ಬೇಷ್ ಅನ್ನಿಸ್ಕೊತಾಳಕಿ. ನನ್ನ ಮಕ್ಕಳ ಯಾವಾಗಲೂ ಸುಂದ್ರಿ ನೋಡ್ಕಲ್ಕೋ ಅಂತೇಳಿ ಬಯಸ್ಕೊಳ್ದೆ ಮಾಡ್ಬೇಕಾಕೈತಿ. ಹಂಗಾಗ ನಾ ಬಿಡೋದಿಲ್ಲ. ಸುಂದ್ರಿ ನೋಡಿ ಕಲ್ಕೋ ಅಂತೇಳಿ ನಿನ್ನೆ ನಾನು ಅಂದೇನಿ ಒಂದು ಮಾತು. ಇನ್ನು ಅವರಪ್ಪ ಅನ್ನೋದ್ರಾಗ ಏನು ತಪ್ಪಿಲ್ಲ. ಆದ್ರೆ ಹಂಗಾಗ ನಾ ಬಿಡಬಾರ್ದು. ನೀ ಈ ಭೂಮಿ ಮೇಲೆ ಇಲ್ದಂಗೆ ಮಾಡ್ತಾನೆ ಸುಂದ್ರಿನ ಮೇಲೆ ನೋಡ್ತಾ ಇರಿ. ಇಷ್ಟು ದಿನ ಏನು ನನ್ನ ಮಾತು ಕೇಳ್ಕೊಂಡ ನಾ ಹೇಳಿದಂಗೆ ಕೇಳ್ಕೊಂತ ಹೊಂಟಿ ಅಂತೇಳಿ ಸುಮ್ಮನೆ ಬಿಟ್ಟಿದ್ನಿ. ನನಗೂ ಒಂದು ಸ್ವಲ್ಪ ಸಹಾಯ ಆಕೈತಿ. ಮನೆ ಕೆಲ್ಸಕ್ಕೆ ಸಹಾಯ ಮಾಡ್ತಿ, ಆಮೇಲೆ ಹೊರಗೆ ಆ 3 ಮನೆ ಕೆಲ್ಸಕ್ಕೆ ಹೋಗಿ ನನಗೆ ದುಡ್ಡು ತಂದು ಕೊಡ್ತಿ ಅನ್ನೋ ಒಂದು ಕಾರಣಕ್ಕೆ ನೀನು ಇಟ್ಕೊಂಡಿದ್ದೆ ನಾ.
ಆದ್ರೆ ಇವಾಗ ನೀ ನನಗೆ ತಿರುಗಿ ಬೀಳಾಕತಿ ಅಂದಮೇಲೆ ನೀ ಈ ಭೂಮಿ ಮೇಲೆ ಇರಾಕ ಸಾಧ್ಯನೇ ಇಲ್ಲ ಸುಂದ್ರಿ. ನೋಡ್ತಾ ಇರಿ ಏನು ಮಾಡ್ತೀನಂತ. ನಾಳೆ ಬೆಳಗ್ಗೆ ಅಂದ್ರೆ ನೀ ಈ ಭೂಮಿ ಮ್ಯಾಗಿರಬಾರ್ದು, ಹಂಗೆ ಮಾಡ್ತೀನಿ. ಹೆಂಗೆ ಸಾಲಿಗೆ ಹೋಗಿ ನೋಡೇ ಬಿಡ್ತೇನೆ. ಏನು ಮಾಡಲಿ ಸುಂದ್ರಿಗೆ? ಹಾಂ, ಹಾಗೆ ಮಾಡ್ತೇನೆ. ಇವತ್ತು ರಾತ್ರಿ ಪೈಸಾ ಮಾಡಿ ಅದರೊಳಗೆ ಅದು ಯಾವುದೋ ಒಂದು ಔಷಧ ಬಾಟಲ್ ಇತ್ತಲ್ಲ, ಡೇಟ್ ಬಾರ್ ಆಗಿದ್ದು, ಅದನ್ನು ಔಷಧ ಹಾಕಿ ಕೊಟ್ಟು ಬಿಡ್ತೇನೆ. ನೋಡೋನು. ಇಷ್ಟು ದಿವಸ ಏನೋ ನಾ ಹೇಳಿದಂಗೆ ಕೇಳ್ಕೊಂಡಿದ್ಲಂತೇಳಿ ನಿನ್ನ ಸುಮ್ಮನೆ ಬಿಟ್ಟಿದ್ದೆ ಸುಂದ್ರಿನ. ಆದ್ರೆ ಈಗ ನನಗೆ ಎದುರಾಗತ್ತಿಲ್ಲ. ನೀ ಹಿಂಗೆ ಎದುರಾದ್ರೆ ಬಿಡೋದಿಲ್ಲ ನಾನೇನು. ನಾಳೆಯಿಂದ ಈ ಭೂಮಿ ಮೇಲೆ ಇರಬಾರ್ದು ನೀ, ಹಂಗೆ ಮಾಡ್ತೇನೆ. ಇವತ್ತು ನನಗೆ ಎದುರ್ಸಕತ್ತಾಳ. ನಾ ಅಪ್ಪನ ಮುಂದೆ ಹೇಳ್ತೀನಿ ಎಲ್ಲ ನನ್ನ ಅಮ್ಮೂರ ಮನೆ ಕೆಲ್ಸಕ್ಕೆ ಕಳ್ಸಕತ್ತೀರ ಚಿಕ್ಕಮ್ಮ ಅಂತ ಹೇಳ್ತೇನಂತೇಳಿ ನನಗೆ ಹೆದರಿಕೆ ಆಗ್ತಾಳಕಿ. ಎಷ್ಟು ಇರಬಾರ್ದಕ್ಕಿಗೆ. ನಾಳೆ ನೋಡಿ ಸುಂದ್ರಿ, ಬೆಳಗ್ಗೆ ನೀ ಹುಟ್ಟೋ ಸೂರ್ಯ ನೋಡೋಕ್ಕಾಗೋದಿಲ್ಲ, ಹಂಗೆ ಮಾಡ್ತೇನೆ ನಿನಗೆ. ಮಂಜವ್ವ, ಮಂಜವ್ವ. ಅಯ್ಯೋ, ಇವ್ರು ಬಂದ್ರೇನು? ನಾ ಹಿಂಗೆ ಇದನ್ನೆಲ್ಲ ಬಾಯ್ ಬಿಟ್ಟು ಮಾತಾಡೋದು ಯಾರ ಕೇಳಿಸ್ಕೊಂಡಿದ್ದಾರೆ. ಇದನ್ನೆಲ್ಲ ಮಾತಾಡೋದೇ ಬೇಡನಾ? ಹಾಂ ರೀ, ಬಂದೆ.